ಎಲ್ಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ವೆರಿ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಸ್ಕಾಲರ್ಶಿಪ್ ರಿಸಲ್ಟ್ ಆದರೆ ಬಿಟ್ಟಿದ್ದಾರೆ. ಯಾವಾಗ ನೀವು ಬಡ್ಡಿ ಫಸ್ಟ್ ಸ್ಟಡಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಿದ್ರಿ, ರಿಸಲ್ಟ್ ಆದರೆ ಯಾವುದು ಇಲ್ಲಿವರೆಗೂ ಬಂದಿರಲಿಲ್ಲ. ಬಟ್ ಇವಾಗ ನಿಮ್ಮ ಒಂದು ಬಡ್ಡಿ ಫಸ್ಟ್ ಸ್ಟಡಿಲಿ ಹೋಗ್ಬಿಟ್ರೆ ನಿಮ್ಮ ಸ್ಕಾಲರ್ಶಿಪ್ ರಿಸಲ್ಟ್ ಆದರೆ ಬಂದಿದೆ. ಯಾವ ಥರ ಚೆಕ್ ಮಾಡೋದು, ಎಷ್ಟು ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ, ಮತ್ತು ನೆಕ್ಸ್ಟ್ ಯಾವ ಥರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಎಲ್ಲ ಒಂದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಮತ್ತು ನಿಮ್ಮ ಒಂದು ರಿಸಲ್ಟ್ ಚೆಕ್ ಮಾಡೋದು, ಯಾವ ಒಂದು ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ, ಎಷ್ಟು ಅಮೌಂಟ್ ಬರುತ್ತೆ, ನೆಕ್ಸ್ಟ್ ಏನು ಪ್ರೊಸೀಜರ್, ಎಲ್ಲ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವು ಮೊದಲನೇದಾಗಿ ಈ ಒಂದು ಬಡ್ಡಿ ಫಸ್ಟ್ ಸ್ಟಡಿ ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಲಾಗಿನ್ ಯಾವ ಥರ ಆಗೋದಂತ. ಈಗ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಒಂದು ಈಗ ಯಾವ ಥರ ಯಾರಿಗೆ ಈ ಥರ ಒಂದು ಸ್ಟೇಟಸ್ ಇದ್ದರೆ ಮಾತ್ರ ನೀವು ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿರ್ತೀರಾ. ನಾನೀಗ ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿರ್ತೀನಿ. ನೋಡಿ, ಈಗ 2025-26 ಯಾರಾದರೂ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಬಿಟ್ಟು ನೀವು ಅವಾರ್ಡೆಡ್ ಅಂತ ಆಗಿದ್ರೆ, ನಿಮಗೆ ಇಲ್ಲಿ ಅವಾರ್ಡೆಡ್ ಅಂತಂದು ನಿಮಗೊಂದು ಅವಾರ್ಡೆಡ್ ಅಂತ ಒಂದು ಐಕಾನ್ ಅಂದರೆ ಬಂದಿರುತ್ತೆ. ನಿಮ್ಗೆ ಹಂಗೆ ಕೂಡ ಅಕ್ಸೆಪ್ಟೆಡ್ ಆಫರ್ ಲೆಟರ್ ಅಂತ ಬಂದಿರುತ್ತೆ. ಹಂಗೆ ನಿಮ್ಮೊಂದು ರಿಸಲ್ಟ್ ಅಂದರೆ ನಿಮಗೆ ಇಮೇಲ್ ಕೂಡ ಬಂದಿರುತ್ತೆ, ಹಾಗೆ ಮೊಬೈಲ್ ಕೂಡ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ. ಓಕೆನಾ. ನೆಕ್ಸ್ಟು ನೀವೇನು ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಬಂದಾಗ ನಿಮ್ದು ಏನಾದರೂ ಇಲ್ಲಿ ಅವಾರ್ಡೆಡ್ ಅಂತ ಬಂದಿದ್ರೆ ಮಾತ್ರ ನಿಮಗೆ ಒಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿದೆ ಅಂತ. ಓಕೆ. ಮತ್ತು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಫಾರ್ ನೆಕ್ಸ್ಟ್ ರೌಂಡ್ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತಲೇ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಹಂತವಾಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ನ ಆದರೆ ಇನ್ನೂ ಪ್ರೊವೈಡ್ ಮಾಡ್ತಿದ್ರೆ, ಇನ್ನೂ ಯಾರಿಗೂ ಕಂಪ್ಲೀಟಾಗಿ ಇನ್ನೂ ಈ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಈಗ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ನ ಆದರೆ ಆಲ್ರೆಡಿ ಈಗ ನಿಮಗೆ ಮೆರಿಟ್ ಲಿಸ್ಟು ಬಿಟ್ಟಿದ್ದಾರೆ. ಆಗ ನಿಮ್ಮ ನೇಮ್ ಕೂಡ ತೋರಿಸ್ತಿದೆ, ನಿಮ್ಮ ಒಂದು ನಿಮ್ಮದು ಆಲ್ ಅಪ್ಲಿಕೇಶನ್ ನಂಬರ್ ಕೂಡ ತೋರಿಸ್ತಿದೆ. ಹೋಗಿ ಚೆಕ್ ಮಾಡ್ಬೋದು. ರಿಸಲ್ಟ್ ಯಾವ ಥರ ಚೆಕ್ ಮಾಡೋಂತ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಿಮಗೆ ಅವಾರ್ಡೆಡ್ ಅಂತ ಬಂದಿದ್ರೆ, ನಿಮಗೆ ಮೇಲ್ ಆರ್ಡರ್ ಬಂದಿದ್ರೆ, ನಿಮಗೆ ಎಲ್ಲರಿಗೂ ಅಕ್ಸೆಪ್ಟ್ ಆಫರ್ ಲೆಟರ್ ಬಂದಿರುತ್ತೆ. ಆಫರ್ ಲೆಟರ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ನಿಮ್ಮದು ಡಾಕ್ಯುಮೆಂಟ್ಸ್ ಅಂತ ಅಪ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಡೈರೆಕ್ಟ್ ನಿಮಗೆ ಅಮೌಂಟ್ ಆದರೆ ಬರುತ್ತೆ. ಓಕೆ. ರಿಸಲ್ಟ್ ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ಥರ ಇದೇ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನೀವು ಹಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಹಂಗೆ ಪೂರ್ತಿ ಕೆಳಗಡೆಯಿಂದ ಬಂದಾಗ ನಿಮಗೆ ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಬರುತ್ತೆ. ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಗ್ರಾಚುಲೇಷನ್ಸ್ ಅಂತ ಸಮಥಿಂಗ್ ತೋರಿಸುತ್ತೆ. ಹಂಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದಾಗ ಇಷ್ಟು ಸ್ಕಾಲರ್ಶಿಪ್ ರಿಸಲ್ಟ್ ಬಿಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ನೀವು ಅದೇ ಪರಿವರ್ತನೆ ECS ಪೋಸ್ಟ್ ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಅಂದರೆ ಈಗ ಯಾರು ನೀವು ಡಿಗ್ರಿ ಓದ್ತಿರ್ತಾರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ 256 ಸ್ಟೂಡೆಂಟ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಈಗ ಸದ್ಯದಲ್ಲಿ ಇನ್ನೂ ಸಾಕಷ್ಟು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಜನಕ್ಕೆ ಈ ಒಂದು ಸ್ಕಾಲರ್ಶಿಪ್ ಇನ್ನೂ ಬಿಡೋದಿದಾದರೆ, ಮತ್ತು ನೀವೇನಾದ್ರು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿದ್ದರೆ, ನಿಮಗೆ ಡಿಗ್ರಿ ಮುಗಿದು ಓದ್ತಿದ್ದಂಥ ಸ್ಟೂಡೆಂಟ್ಸ್ಗೆ 10 ಮೆಂಬರ್ಸ್ ಅಂದರೆ ಬರೀ ಜಸ್ಟ್ 10 ಸ್ಟೂಡೆಂಟ್ಸ್ ಹಾಕಿದ್ರೆ ಇನ್ನೂ ಸ್ಕಾಲರ್ಶಿಪ್ನ ಬಿಡ್ತಾರೆ. ಇದು ಒಂದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ, ಥರ್ಡ್, ಈ ಥರ ಬಿಡ್ತಾ ಹೋಗ್ತಾರೆ. ಇನ್ನೂ ಸಾಕಷ್ಟು ಸ್ಕಾಲರ್ಶಿಪ್ ಇದರಿಂದ ಬಿಡೋದಾದರೆ ನೀವು ಇದ್ರ ಮೇಲೆ ಇದೆ ನೀವು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಪರಿವರ್ತನೆ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಮೆರಿಟ್ ಲಿಸ್ಟ್ ಕಮ್ ನೀಡೆಡ್ ಬೇಸ್ 2025-26 ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ ಇತ್ತಂದರೆ ಅಪ್ಲಿಕೇಶನ್ ನಂಬರಿಂದ ಸರ್ಚ್ ಮಾಡಿ ನೋಡ್ಬೋದು ನಿಮ್ಮದು ಸ್ಕಾಲರ್ಶಿಪ್ ಬಂದಿದೆಯಲ್ವ ಅಂತ. ಇಲ್ಲ ನಿಮ್ಮದು ಇಮೇಲ್ ಐಡಿ ಆದರೆ ಇಮೇಲ್ ಐಡಿ, ಇಲ್ಲಾಂದರೆ ಮೊಬೈಲ್ ನಂಬರ್ ಆಯಿತು, ಇಮೇಲ್ ಐಡಿಯಿಂದ ಕೂಡ ನೀವು ಸರ್ಚ್ ಮಾಡ್ಬೋದಾಗಿರುತ್ತೆ. ನೋಡ್ಬೋದು ಇಲ್ಲಿ ಜಸ್ಟ್ ನೀವು ಆ ನೇಮ್ ನೋಡ್ತಾ ಹೋದ್ರೆ ನಿಮಗೆ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಕರ್ನಾಟಕದವ್ರು ತುಂಬ ಜನ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಎಕ್ಸಾಂಪಲ್ ಅಭಿಷೇಕ್ ಎಚ್ ಅಂತ ಅಪ್ಲಿಕೇಶನ್ ನಂಬರ್ ಕೂಡ ಕಾಣಿಸ್ತಿದೆ, ಮತ್ತು ಅವರು ಕರ್ನಾಟಕ ಗ್ರಾಜುಯೇಷನ್ಸ್ ಕೂಡ ಆಗಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಕಂಟಿನ್ಯೂಸ್ 3 ಮೆಂಬರ್ಸ್ ಕರ್ನಾಟಕದವರೇ ಬಂದರು. ಅಭಿಷೇಕ್ ಎಮ್, ಅಭಿಷೇಕ್ ಬಿ ಮತ್ತು ಅಭಿಷೇಕ್ ಎಚ್ ಅಂತ. ಜಸ್ಟ್ ಅಭಿಷೇಕನ ಒಂದು ನೇಮಲ್ಲಿ ಎಷ್ಟೋ ಜನ ಕರ್ನಾಟಕ ಸ್ಟೂಡೆಂಟ್ಸ್ ಬಂದರು. ನೆಕ್ಸ್ಟ್ ಹಾಗೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಸ್ಟೂಡೆಂಟ್ಸ್ ನೋಡ್ಬೋದು ನೀವು ಎಷ್ಟು ಜನ ಕರ್ನಾಟಕದಲ್ಲಿ ಎಷ್ಟು ಕಂಟಿನ್ಯೂಸ್ ಬಂದು ನೋಡಿ. ಅಪ್ಸಾನ್ ಮತ್ತು ಆದಿತ್ಯ, ಐಶ್ವರ್ಯ ಅಂತಂದು ಈ ಥರ ಕರ್ನಾಟಕ ಸ್ಟೂಡೆಂಟ್ಸ್ ಎಸ್ಪೆಷಲಿ ಸಾಕಷ್ಟು ಜನ, ಆಕಾಶ್, ಐಶ್ವರ್ಯ, ಕರ್ನಾಟಕ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮದು ಹೋಗಿ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಬಂದೋದ್ರಿಂದ ನಿಮ್ಮ ಒಂದು ಡಿಗ್ರಿ ಆಯಿತು, ನಿಮ್ಮ ಒಂದು ಕೋರ್ಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ, ಯಾರು ನೀವು ಏನಾದರೂ ಇಂಜಿನಿಯರ್ಸ್ ಗ್ರಾಜುಯೇಟ್ ಆಗಿದ್ರೆ ಅವರಿಗೆ ಕಂಪಲ್ಸರಿ 50,000 ಅದರ ಸ್ಕಾಲರ್ಶಿಪ್ 100% ಅದರ ಬರುತ್ತೆ. ಈ ಒಂದು ನೇಮ್ ಬಂದ ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತು ನೀವು ಇನ್ನೂ ಸ್ಕಾಲರ್ಶಿಪ್ ಏನಾದರೂ ಸೆಲೆಕ್ಟ್ ಆಗಿಲ್ಲ, ನಾಟ್ ಸೆಲೆಕ್ಟೆಡ್ ಫಾರ್ ಅಂತ ನೆಕ್ಸ್ಟ್ ರೌಂಡ್ ಅಂತ ಬಂದಿರುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಒಂದು ಸ್ಕಾಲರ್ಶಿಪ್ ಹಾಕಿ. ನೆಕ್ಸ್ಟ್ ನೋಡಿ ನಮಗೆ ಟಾಟಾ ಸ್ಕಾಲರ್ಶಿಪ್, ಟಾಟಾ ಬಂಕ್ ಸ್ಕಾಲರ್ಶಿಪ್ ಅಂತಿದೆ. ನೆಕ್ಸ್ಟ್ ನಿಮಗೆ ನಾವು ಮಾರ್ಚ್ 15ಗೆ ಬಂದ್ಬಿಟ್ಟು JN ಟಾಟಾ, ಈ ಥರ ಇನ್ನೂ ಸಾಕಷ್ಟು ಸ್ಕಾಲರ್ಶಿಪ್ ಆದರೆ ಇದ್ದಾವೆ. ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾ, ಈ ಒಂದು ಸ್ಕಾಲರ್ಶಿಪ್ ಈ ಥರ ಅಪ್ಡೇಟ್ ಆಯಿತು. ಈ ಥರ ಒಂದು ಸ್ಟೂಡೆಂಟ್ಸ್ ಅಪ್ಡೇಟಲ್ಲಿ ಇದ್ದರೆ ಮಾತ್ರ ಇದೊಂದು ಸ್ಕಾಲರ್ಶಿಪ್ ಅಪ್ಲೈ ಆಗ್ಬೋದಾಗಿರುತ್ತೆ. ಮತ್ತು ಈ ಥರ ರಿಸಲ್ಟ್ ಬೇಟ ಕೂಡ ಅಪ್ಡೇಟ್ ಆದರೆ ತಿಳ್ಕೊಬೋದಾಗಿರುತ್ತೆ. ಎನಿವೇ ಇವತ್ತು ಈ ಒಂದು ಸ್ಕಾಲರ್ಶಿಪ್ದು ರಿಸಲ್ಟ್ ಅದ್ರ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋಂಥ ಸ್ಕಾಲರ್ಶಿಪ್ದು ಯಾವ ಥರ ಮತ್ತು ಅದ್ರದ್ದು ಎಲಿಜಿಬಿಲಿಟಿ ಏನು ಎಲ್ಲ ಒಂದು ಅಪ್ಡೇಟ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನೀವು ಒಂದು ನಮ್ಮ ಚಾನಲ್ಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಹಾಗೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.